ಹಾಸನ ಜಿಲ್ಲೆಯ ಒಂದು ಸಣ್ಣ ಹಳ್ಳಿಯಲ್ಲಿ ರವಿ ಎನ್ನುವ ಹುಡುಗ ವಾಸಿಸುತ್ತಿದ್ದ. ರವಿಯ ಮನೆ ಸರಳವಾದದ್ದು. ತಂದೆ ಕೃಷಿಕ, ತಾಯಿ ಗೃಹಿಣಿ. ಅವರ ಕನಸು ಒಂದೇ, ನಮ್ಮ ಮಗ ಚೆನ್ನಾಗಿ ಓದಿ ಒಳ್ಳೆಯ ಕೆಲಸ ಪಡೆದುಕೊಳ್ಳಬೇಕು. ರವಿಗೆ ಬಾಲ್ಯದಿಂದಲೇ ಓದಿನ ಮೇಲೆ ಹೆಚ್ಚು ಆಸಕ್ತಿ ಇರಲಿಲ್ಲ. ಅವನಿಗೆ ಆಟ, ಸ್ನೇಹಿತರು ಮತ್ತು ಕ್ರಿಕೆಟ್ ಹೆಚ್ಚು ಇಷ್ಟ. ಶಾಲೆಗೆ ಹೋಗುತ್ತಿದ್ದರೂ ಮನಸ್ಸು ಯಾವಾಗಲೂ ಮೈದಾನದಲ್ಲೇ ಇರುತ್ತಿತ್ತು. ಗುರುಗಳು ಹೇಳಿದ ಪಾಠಗಳು ಅವನಿಗೆ ತುಂಬಾ ಬೋರ್ ಅನ್ನಿಸುತ್ತಿದ್ದವು. ಒಂದು ದಿನ ರವಿಯ ತಂದೆ ಹೇಳಿದರು, ರವಿ, ಈ ವರ್ಷ ಎಸ್ಎಸ್ಎಲ್ಸಿ. ಇದು ಜೀವನದ ಮುಖ್ಯ ಹಂತ. ಚೆನ್ನಾಗಿ ಓದಬೇಕು. ರವಿ ತಲೆಯಾಡಿಸಿ, ಹೌದು ಅಪ್ಪ ಎಂದನು. ಆದರೆ ಅವನ ನಡೆ ಬದಲಾಗಲಿಲ್ಲ. ಪರೀಕ್ಷೆಗಳು ಹತ್ತಿರ ಬಂದವು. ಸ್ನೇಹಿತರೆಲ್ಲ ರಾತ್ರಿ ಜಾಗರಣೆ ಮಾಡಿ ಓದುತ್ತಿದ್ದರು. ಆದರೆ ರವಿ ಇನ್ನೂ ಆಟದಲ್ಲೇ ಸಮಯ ಕಳೆಯುತ್ತಿದ್ದ. ತಾಯಿಯೂ ಕೂಡ ಎಚ್ಚರಿಸಿದರು, ಮಗನೇ, ಇಷ್ಟು ಸಮಯ ವ್ಯರ್ಥ ಮಾಡಬೇಡ, ಸ್ವಲ್ಪ ಓದು. ರವಿ ನಾಳೆ ಓದುತ್ತೇನೆ ಅಮ್ಮ ಎಂದು ಹೇಳುತ್ತಲೇ ಇರುತ್ತಿದ್ದ. ಅಂತೂ ಪರೀಕ್ಷೆಗಳು ಮುಗಿದವು. ಫಲಿತಾಂಶದ ದಿನ ಬಂತು. ಶಾಲೆಯ ಮುಂದೆ ತುಂಬಾ ಜನರು ಸೇರಿದ್ದರು. ಎಲ್ಲರಿಗೂ ಉತ್ಸಾಹ. ರವಿ ಕೂಡ ತನ್ನ ಸ್ನೇಹಿತರ ಜೊತೆ ನಿಂತಿದ್ದ. ಫಲಿತಾಂಶ ನೋಡಿದಾಗ ಅವನ ಹೃದಯ ಕಳಚಿತು. ರವಿ ಎಸ್ಎಸ್ಎಲ್ಸಿನಲ್ಲಿ ಫೇಲ್ ಆಗಿದ್ದ. ಅವನ ಕಣ್ಣುಗಳಲ್ಲಿ ನೀರು ತುಂಬಿತು. ಸ್ನೇಹಿತರೆಲ್ಲ ಪಾಸ್ ಆಗಿದ್ದರು. ಕೆಲವರು ಫಸ್ಟ್ ಕ್ಲಾಸ್ ಕೂಡ ಪಡೆದಿದ್ದರು. ರವಿ ಯಾರನ್ನೂ ನೋಡದೆ ಮನೆಗೆ ಹೋದ. ಮನೆಗೆ ಬಂದ ಕೂಡಲೇ ತಾಯಿ ಕೇಳಿದರು, ಹೇಗಿತ್ತು ಫಲಿತಾಂಶ? ರವಿಯ ಕಣ್ಣುಗಳು ಕೆಳಗೆ. ಅಮ್ಮ, ನಾನು ಫೇಲ್ ಆಯ್ತು. ತಾಯಿ ಮೌನವಾಗಿದರು. ತಂದೆಗೂ ವಿಷಯ ತಿಳಿದುಕೊಂಡರು. ಅವರು ಕೋಪದಿಂದ, ನಾವು ಎಷ್ಟು ಬಾರಿ ಹೇಳಿದ್ದೇವೆ, ಈಗ ನೋಡಿ ಫಲಿತಾಂಶ ಎಂದು ಗದರಿಸಿದರು. ರವಿಗೆ ತುಂಬಾ ನೋವಾಯಿತು. ಅವನು ತನ್ನ ತಪ್ಪನ್ನು ಅರಿತುಕೊಂಡ. ಆ ರಾತ್ರಿ ಅವನು ನಿದ್ರೆ ಮಾಡಲಿಲ್ಲ. ನಾನು ಏಕೆ ಓದಲಿಲ್ಲ? ನನ್ನ ತಂದೆ ತಾಯಿಗೆ ನಾನು ನಿರಾಸೆ ತಂದೆ ಎಂದು ಯೋಚಿಸುತ್ತಿದ್ದ. ಮುಂದಿನ ದಿನ ರವಿ ತನ್ನ ಹಳ್ಳಿಯ ಒಬ್ಬ ಹಿರಿಯ ಗುರುವನ್ನು ಭೇಟಿ ಮಾಡಿದ. ಆ ಗುರು ಹೆಸರು ಶಂಕರ್ ಮಾಸ್ಟರ್. ಅವರು ರವಿಯ ಪರಿಸ್ಥಿತಿಯನ್ನು ತಿಳಿದುಕೊಂಡರು. ರವಿ, ಫೇಲ್ ಆಗುವುದು ಜೀವನದ ಅಂತ್ಯ ಅಲ್ಲ. ಇದು ಒಂದು ಪಾಠ. ನೀನು ಏನು ಕಲಿತೆ ಎಂದು ಕೇಳಿದರು. ರವಿಗೆ ಉತ್ತರ ಸಿಕ್ಕಲಿಲ್ಲ. ಮಾಸ್ಟರ್ ಮುಂದುವರಿಸಿದರು, ನೀನು ಸೋತದ್ದು ಓದಿಲ್ಲದರಿಂದ, ಆದರೆ ನೀನು ಪ್ರಯತ್ನ ಮಾಡಿದರೆ ಖಂಡಿತ ಯಶಸ್ಸು ಸಿಗುತ್ತದೆ. ಆ ಮಾತುಗಳು ರವಿಗೆ ಪ್ರೇರಣೆ ನೀಡಿದವು. ನಾನು ಮತ್ತೆ ಪ್ರಯತ್ನ ಮಾಡುತ್ತೇನೆ ಮಾಸ್ಟರ್ ಎಂದು ದೃಢವಾಗಿ ಹೇಳಿದ. ಆ ದಿನದಿಂದ ರವಿಯ ಜೀವನ ಬದಲಾಗಿತು. ಬೆಳಗ್ಗೆ ಬೇಗ ಎದ್ದು ಓದು ಪ್ರಾರಂಭಿಸಿದ. ದಿನಕ್ಕೆ ಕೆಲವು ಗಂಟೆಗಳಿಗಿಂತ ಹೆಚ್ಚು ಓದಲು ಶುರು ಮಾಡಿದ. ಮೊಬೈಲ್, ಆಟ ಎಲ್ಲವನ್ನೂ ಕಡಿಮೆ ಮಾಡಿದರು. ತಾಯಿ ಸಂತೋಷದಿಂದ, ಇದನ್ನೇ ನೋಡಬೇಕಿತ್ತು ಮಗನೇ ಎಂದರು. ತಂದೆಯೂ ಕೂಡ ನಿಧಾನವಾಗಿ ಮೃದುವಾದರು. ರವಿಗೆ ಓದಲು ಕಷ್ಟವಾಗುತ್ತಿದ್ದರು. ಅವನು ಕೈಬಿಡಲಿಲ್ಲ. ಪ್ರತಿದಿನ ಹೊಸದನ್ನು ಕಲಿಯುತ್ತಿದ್ದ. ಶಂಕರ್ ಮಾಸ್ಟರ್ ಕೂಡ ಅವನಿಗೆ ಮಾರ್ಗದರ್ಶನ ನೀಡುತ್ತಿದ್ದರು. 1 ವರ್ಷ ಕಳೆಯಿತು. ಮತ್ತೆ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಬಂದವು. ಈ ಬಾರಿ ರವಿ ಸಂಪೂರ್ಣ ಸಿದ್ಧನಾಗಿದ್ದ. ಆತ್ಮವಿಶ್ವಾಸದಿಂದ ಪರೀಕ್ಷೆ ಬರೆದ. ಫಲಿತಾಂಶದ ದಿನ ಮತ್ತೆ ಬಂತು. ರವಿ ಭಯದಿಂದ ಶಾಲೆಗೆ ಹೋದ. ಫಲಿತಾಂಶ ನೋಡಿದಾಗ ಅವನ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ರವಿ ಈ ಬಾರಿ ಫಸ್ಟ್ ಕ್ಲಾಸ್ನಲ್ಲಿ ಪಾಸಾಗಿದ್ದ. ಅವನ ತಾಯಿ, ತಂದೆ ತುಂಬಾ ಸಂತೋಷಪಟ್ಟರು. ನೀನು ನಮ್ಮ ಹೆಮ್ಮೆ ಮಗ ಎಂದು ತಂದೆ ಹೇಳಿದರು. ತಾಯಿ ರವಿಯನ್ನು ಅಪ್ಪಿಕೊಂಡರು. ರವಿ ಶಂಕರ್ ಮಾಸ್ಟರ್ ಅವರನ್ನು ಭೇಟಿ ಮಾಡಿ, ನಿಮ್ಮ ಕಾರಣದಿಂದಲೇ ನಾನು ಇಂದು ಯಶಸ್ವಿ ಎಂದನು. ಮಾಸ್ಟರ್ ನಗುತ್ತಾ ಹೇಳಿದರು, ನಾನು ದಾರಿ ತೋರಿಸಿದೆ, ನಡೆದದ್ದು ನೀನೆ. ಆ ದಿನದಿಂದ ರವಿ ಜೀವನದ ಪಾಠವನ್ನು ಮರೆಯಲಿಲ್ಲ. ಸೋಲು ಅಂತ್ಯ ಅಲ್ಲ, ಅದು ಹೊಸ ಆರಂಭ. ನಂತರ ರವಿ ಕಾಲೇಜಿಗೆ ಸೇರಿ ತನ್ನ ಗುರಿಯನ್ನು ಸಾಧಿಸಲು ಮುಂದುವರಿದ. ಅವನು ಇತರ ಮಕ್ಕಳಿಗೂ ಪ್ರೇರಣೆ ನೀಡಲು ಶುರುಮಾಡಿದ. ಹಳ್ಳಿಯ ಎಲ್ಲರೂ ಹೇಳುತ್ತಿದ್ದರು, ಒಮ್ಮೆ ಫೇಲಾದ ಹುಡುಗ ಇಂದು ಎಲ್ಲರಿಗೂ ಮಾದರಿಯಾಗಿದ್ದಾನೆ. ಕಥೆಯ ಸಾರ, ಜೀವನದಲ್ಲಿ ಸೋಲು ಬಂದರೂ ನಿರಾಶರಾಗಬೇಡಿ. ಪರಿಶ್ರಮ, ಆತ್ಮವಿಶ್ವಾಸ ಇದ್ದರೆ ಯಶಸ್ಸು ಖಚಿತ.